ಒಂದು ವಸ್ತುವನ್ನ ನೀವು ಪ್ರತಿಯೊಂದು ಡಿಸ್ಕೌಂಟ್ ಕೂಡ ಪ್ರತಿಯೊಬ್ರು ಪಡ್ಕೋಬಹುದು. ಮತ್ತೇನಪ್ಪ ಅಂದ್ರೆ ಇಲ್ಲಿ ನೀವು ಕಾಣ್ತಾ ಇದೀನ ಸರಿನಾ, ಈ ಒಂದು ಪ್ರೊಸೀಡ್ ಟು ಪೇ ಅಂತ ಕೊಟ್ಟಾಗ ನೀವು ಡೈರೆಕ್ಟ್ ಆಗಿ ಬರುತ್ತೆ ಸರ್ನ. ಇಲ್ಲಿ ನಾನು ಒಂದು ತೋರಿಸ್ತೇನೆ, ಒಂದು ಎಕ್ಸಾಂಪಲ್ ಮುಖಾಂತರ ಕ್ಲಿಕ್ ಮಾಡ್ತಾನೆ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಏನಪ್ಪಾ ಅಂದ್ರೆ QR ಕೋಡ್ ಮುಖಾಂತರ ಪ್ರತಿಯೊಬ್ರು ಈಗ ನಿಮ್ ಫ್ಯಾಮಿಲಿ ಯಾರಾದ್ರೂ ಒಬ್ರು ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ತಾರೆ ಸರಿ, ಅವರು ಯಾವ್ದಾರ ಪ್ರಾಡಕ್ಟ್ ಬೈ ಮಾಡಿದಾಗ ಇಲ್ಲಿ ಏನಪ್ಪಾ ರಿಚಾರ್ಜ್ ಅಥವಾ ಪ್ರಾಡಕ್ಟ್ ಅನ್ನ ಬೈ ಮಾಡಿದಾಗ ಇಲ್ಲಿ ನಿಮಗೆ ಇಲ್ಲಿ QR ಕೋಡ್ ಕಾಣುತ್ತೆ, ಇಲ್ಲಿ ಟೈಮಿಂಗ್ ಕೂಡ ಕಾಣ್ತಾ ಇರುತ್ತೆ ಸರಿನಾ. ಈ ಒಂದು ಟೈಮ್ ಮುಗಿಯೋದ್ರ ಒಳಗಡೆ ಈ ಒಂದು QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ಯಾರಾದ್ರೂ ಒಬ್ರು ನಿಮಗೆ ಫ್ಯಾಮಿಲಿ ಅಂದ್ರೆ ನಿಮ್ಗೆ ಅಂದ್ರೆ ನೀವು ಅವರ ಮಗ ಆಗಿರ್ತಾರೆ ಸರಿನಾ, ನಿಮ್ಮ ತಾಯಿ ಏನಾದ್ರು ಪ್ರಾಡಕ್ಟ್ ಬೈ ಮಾಡಿದಾಗ ಈ ರೀತಿ QR ಕೋಡ್ ಬಂದಾಗ ನಿಮ್ ಕಡೆ ಫೋನ್ ಪೇ ಇರುತ್ತೆ, ಆ ಒಂದು ಫೋನ್ ಪೇ ಇಂದ ಡೈರೆಕ್ಟ್ ಆಗಿ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ಆ ಒಂದು ಅಮೌಂಟ್ ಇರೋ ಒಂದು 499 ರೂಪಾಯಿ ಇರೋ ಒಂದು ಅಮೌಂಟ್ ಅನ್ನ ನೀವು ಡೈರೆಕ್ಟ್ ಆಗಿ ಪೇ ಮಾಡಿ QR ಕೋಡ್ ಇಂದ ಪೇ ಮಾಡುವ ಸರಿನಾ. ಸೆಕೆಂಡ್ ಆಪ್ಷನ್ ಇರುತ್ತೆ ಇಲ್ಲಿ ಪೇಟಿಎಂ ಇಂದ ಡೈರೆಕ್ಟ್ ಆಗಿ ನೀವು ಪೇ ಕೂಡ ಮಾಡಬಹುದು ಸರಿನಾ. ಮತ್ ನೆಕ್ಸ್ಟ್ ಬರುತ್ತೆ ಗೂಗಲ್ ಪೇ ಆಪ್ ಅಂತ. ಗೂಗಲ್ ಪೇ ಇಂದ ಡೈರೆಕ್ಟ್ ಆಗಿ ನೀವು ಆ ಒಂದು ಅಮೌಂಟ್ ಕಳಿಸಬಹುದು ಸರಿನಾ. ಈ ರೀತಿ ಕಳಿಸೋದ್ರಿಂದ ಪ್ರತಿ ಒಂದು ವಸ್ತು ಕೂಡ ಇಲ್ಲಿ ಆನ್ಲೈನ್ ಅಲ್ಲಿ ಆಟೋಮೆಟಿಕ್ ಆಗಿ ನೀವು ಅವ್ರಿಗೆ ಕೂಡ ಅಮೌಂಟ್ ಕೂಡ ಹೋಗುತ್ತೆ. ಈ ರೀತಿಯಾಗಿ ನೀವು ಪ್ರಾಡಕ್ಟ್ ಬೈ ಮಾಡಬಹುದು ಸರಿನಾ. ಓಕೆ, ಈ ಒಂದು ಇನ್ಫಾರ್ಮೇಶನ್ ತಿಳಿದಿದೆ ಅಂತ ತಿಳ್ಕೊತೇನೆ ಸರಿನಾ. ನೆಕ್ಸ್ಟ್ ಬರ್ತೇನೆ ಈಗ ಏನಪ್ಪಾ ಅಂದ್ರೆ ಇಲ್ಲಿ ಪೋಸ್ಟ್ ಕೂಡ ತೊಳ್ಕೊಂಡ್ರೆ ಇಲ್ಲಿ ಪೋಸ್ಟ್ ಸಾರಿ ಒಂದೇ ಆಪ್ಷನ್ ಹೋಮ್ ಅಲ್ಲಿ ಹೋದಿ ನೀವು ಆನ್ಲೈನ್ ಈಗ ನಾವು ಸೋಷಿಯಲ್ ಮೀಡಿಯಾ ಮುಖಾಂತರ ಯಾವ ರೀತಿ ಪೋಸ್ಟ್ ಮಾಡ್ಕೊಂಡು ಮಾಡಬಹುದು ಅಂತ ತಿಳ್ಕೊತೇನೆ. ಮತ್ತೆ ಇಲ್ಲಿ ಸೇವ್ ಅಂತ ಆಪ್ಷನ್ ಅಲ್ಲಿ ಹೋಗಿ ಮೊಬೈಲ್ ರೀಚಾರ್ಜ್ ಮತ್ತೆ ಬಿಲ್ ಪೇಮೆಂಟ್ ಮತ್ತೆ ಶಾಪಿಂಗ್ ಕೂಡ ಅಲ್ಲಿ ಯಾವ ರೀತಿ ಶಾಪ್ ಮಾಡಬಹುದು ತೋರಿಸಿದ್ದೇನೆ ಸರಿನಾ. ಮತ್ತೇನಪ್ಪಾ ಅಂದ್ರೆ ಇಲ್ಲಿ ಪೋಸ್ಟ್ ಕೂಡ ಯಾವ ರೀತಿಯಾಗಿ ಮಾಡಬಹುದು ಅಂತ ತಿಳಿಸ್ತೇನೆ. ಮತ್ತೆ ಶೇರ್ ಆಪ್ಷನ್ ಅಲ್ಲಿ ನೀವು ಯಾವ ರೀತಿಯಾಗಿ ನೆಕ್ಸ್ಟ್ ಅನ್ನು ತೋರಿಸ್ತೇನೆ ಸರಿನಾ. ಈ ಒಂದು ಶೇರ್ ಆಪ್ಷನ್ ಅನ್ನು ಕ್ಲಿಕ್ ಮಾಡ್ತೇನೆ ಸರಿನಾ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಡೈರೆಕ್ಟ್ ಆಗಿ ನೀವು ಜೂಮ್ ಮೀಟಿಂಗ್ ಇರುತ್ತಲ್ಲ, ಪ್ರತಿಯೊಂದು ಕಂಪ್ನಿ ಒಂದು ಜೂಮ್ ಮೀಟಿಂಗ್ ಇರುತ್ತಲ್ಲ, ಆ ಒಂದು ಜೂಮ್ ಮೀಟಿಂಗ್ ಅನ್ನ ಪ್ರತಿಯೊಬ್ಬರು ಇಲ್ಲಿ ಡೈರೆಕ್ಟ್ ಆಗಿ ನೀವು ಯಾರೋ ರೆಫರಲ್ ಲಿಂಕ್ ಸಿಕ್ಲಿ ಅಂದ್ರೆ ಪ್ರತಿಯೊಬ್ಬರು ಇಲ್ಲಿ ಜೂಮ್ ಮೀಟಿಂಗ್ ಮುಖಾಂತರ ಪ್ರತಿಯೊಬ್ಬರು ಜೂಮ್ ಮೀಟಿಂಗ್ ಅನ್ನ ಅಟೆಂಡ್ ಆಗಬಹುದು. ಮತ್ತೇನಪ್ಪಾ ಅಂದ್ರೆ ಇಲ್ಲಿ ನೀವು ಟೆಲಿಗ್ರಾಮ್ ಗೆ ನೀವು ಯಾರು ರೆಫರ್ ಮಾಡ್ತಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ನಿಮ್ಮ ಶೇರ್ ಅಂದ್ರೆ ಇಲ್ಲಿ ಶೇರ್ ಕಾಣ್ತಿದೆಯಲ್ಲ, ಈ ಒಂದು ಶೇರ್ ಆಪ್ಷನ್ ನಿಮ್ಮ ರೆಫರಲ್ ಐಡಿಯನ್ನ ಪ್ರತಿಯೊಬ್ಬರಿಗೂ ಇಲ್ಲಿ ಯಾರಿಗೆ ಒಂದು ಟೆಲಿಗ್ರಾಮ್ ಕೂಡ ಶೇರ್ ಮಾಡಬಹುದು. ಮತ್ತೆ ಯೂಟ್ಯೂಬ್ ಅಲ್ಲಿ ನೀವು ಇಲ್ಲಿ ಚಾನಲ್ ಕೂಡ ನೋಡಬಹುದು, ಕಂಪನಿಯ ಒಂದು ಯೂಟ್ಯೂಬ್ ಚಾನಲ್ ಕೂಡ ನೋಡಬಹುದು ಸರಿನಾ. ಮತ್ತೆ ಇದರಲ್ಲಿ ಫೇಸ್ಬುಕ್ ಮುಖಾಂತರ ಕೂಡ ಇಲ್ಲಿ ಶೇರ್ ಕೂಡ ಮಾಡಬಹುದು ಸರಿನಾ. ಸಾರಿ ಇಲ್ಲಿ ಅವ್ರದ ಅಂದ್ರೆ ಕಮ್ಯುನಿಟಿಯ ಒಂದು ಯೂಸ್ಮಿ ಕಮ್ಯುನಿಟಿಯ ಒಂದು ಎಲ್ಲ ಇಲ್ಲಿ ಅವೈಲೇಬಲ್ ಕೂಡ ಅವು ಏನು ಪ್ರೂಫ್ ಇದೆಯಲ್ಲ ಆ ಒಂದು ಕೂಡ ಇಲ್ಲಿ ಸಿಗುತ್ತೆ ಸರಿನಾ. ಈ ರೀತಿಯಾಗಿ ಪ್ರತಿಯೊಂದು ಕೂಡ ತೋರಿಸ್ಬೋದು. ಮತ್ತೇನಪ್ಪ ಇದನ್ನ ಶೇರ್ ಯಾವ ರೀತಿ ಮಾಡಬಹುದು ಅಂದ್ರೆ ಶೇರ್ ಅನ್ನ ನಾನು ಕ್ಲಿಕ್ ಮಾಡ್ತೇನೆ. ಇದನ್ನ ಶೇರ್ ಅನ್ನ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಒಂದು ಓಕೆ ಈ ರೀತಿ ಬಂದಾಗ ನೀವು ಪ್ರತಿ ಒಂದು ಇಲ್ಲಿ ಶೇರ್ ಕೂಡ ಇಲ್ಲಿ ಮಾಡಬಹುದು ಸರಿನಾ. ಯಾರಿಗೆ ವಾಟ್ಸಪ್ ಕೂಡ ಮಾಡಬಹುದು ಇಲ್ಲಿ ಮತ್ತೆ ಟೆಲಿಗ್ರಾಮ್ ಕೂಡ ಮುಖಾಂತರ ಕೂಡ ಇಲ್ಲಿ ಶೇರ್ ಕೂಡ ಮಾಡಬಹುದು ಸರಿನಾ. ಈ ರೀತಿಯಾಗಿ ನೀವು ಶೇರ್ ಕೂಡ ಮಾಡಬಹುದು. ಅಥವಾ ಇಲ್ಲಿ ನಾನು ಕ್ಲಿಕ್ ಮಾಡ್ತೇನೆ ಎಲ್ಲಪ್ಪ ಅಂದ್ರೆ ನಾನು ವಾಟ್ಸಪ್ಗೆ ಡೈರೆಕ್ಟ್ ಆಗಿ ನಾವು ಯಾರಿಗಾದ್ರೂ ಕಳಿಸ್ಬೇಕಂದ್ರೆ ಇಲ್ಲಿ ಡೈರೆಕ್ಟ್ ಅನ್ನ ಕ್ಲಿಕ್ ಮಾಡಿದಾಗ ನಾನು ಇಲ್ಲಿ ಕ್ಲಿಕ್ ಮಾಡಿದಾಗ ನಾನು ಯಾರಿಗಾದ್ರೂ ಈಗ ಡೈರೆಕ್ಟ್ ಆಗಿ ವಾಟ್ಸಪ್ ಹೋಗುತ್ತೆ. ವಾಟ್ಸಪ್ ಹೋದಾಗ ನಾನು ಯಾರಿಗೆ ಮಾಡಬೇಕಂದ್ರೆ ಒಂದು ಸರಿನಾ ಇಲ್ಲಿ ನಾನು ತೋರಿಸ್ತಾ ಇರ್ತೀನಿ ಸರಿನಾ. ಈ ಒಂದು ಪ್ರಕಾಶ್ ಚವ್ಹಾಣ್ ಅಂತ ಇದ್ದಾರೆ, ಅವ್ರಿಗೆ ನಾನು ಡೈರೆಕ್ಟ್ ಆಗಿ ಶೇರ್ ಮಾಡ್ತೇನೆ ಸರಿನಾ. ಈ ರೀತಿ ಶೇರ್ ಮಾಡಿದಾಗ ಡೈರೆಕ್ಟ್ ಆಗಿ ಅವರ ಒಂದು ನಂಬರ್ಗೆ ಅಂದ್ರೆ ಡೈರೆಕ್ಟ್ ಆಗಿ ವಾಟ್ಸಪ್ ಮುಖಾಂತರ ಅವರಿಗೆ ನಾವು ಕಳಿಸ್ಬೋದು. ಈ ರೀತಿಯಾಗಿ ನಾವು ಅವರಿಗೆ ಕಳಿಸ್ಬೋದು ಸರಿನಾ. ಈ ರೀತಿಯಾಗಿ ಕೂಡ ಒಂದು ಶೇರಿಂಗ್ ಕೂಡ ಆಪ್ಷನ್ ಕೂಡ ಇರುತ್ತೆ. ಮತ್ತೇನಪ್ಪ ಅಂದ್ರೆ ಇಲ್ಲಿ ನಾವು ಯೂಸ್ಮಿ ಒಂದು ಕಮ್ಯುನಿಟಿ ಕೂಡ ಇಲ್ಲಿ ಈ ರೀತಿ ಎಲ್ಲ ಇಲ್ಲಿ ಜೂಮ್ ಮೀಟಿಂಗ್ ಮುಖಾಂತರ ಕೂಡ ಜಾಯ್ನ್ ಆಗ್ಬೋದು. ಮತ್ತೆ ಟೆಲಿಗ್ರಾಮ್ ಕೂಡ ಚಾನಲ್ ಕೂಡ ಇಲ್ಲಿ ಸಿಗುತ್ತೆ. ಮತ್ತೇನಪ್ಪ ವಾಟ್ಸಪ್ ಯೂಟ್ಯೂಬ್ ಚಾನಲ್ ಕೂಡ ಇಲ್ಲಿ ಸಿಗುತ್ತೆ ಕಮ್ಯುನಿಟಿಯ ಒಂದು. ಮತ್ತೇನಪ್ಪ ಫೇಸ್ಬುಕ್ ಅಲ್ಲಿ ಒಂದು ಅಕೌಂಟ್ ಕೂಡ ಇಲ್ಲಿ ಕ್ರಿಯೇಟ್ ಆಗಿರ್ಬೋದು, ಅದು ಕೂಡ ಸಿಗುತ್ತೆ. ಮತ್ತೆ ಈ ರೀತಿಯಾಗಿ ನೀವು ಬೆನಿಫಿಟ್ ಕೂಡ ತಗೋಬಹುದು ಪ್ರತಿಯೊಬ್ರು. ಓಕೆ, ನೆಕ್ಸ್ಟ್ ಬರುತ್ತೆ ನಾನು ಪ್ರೊಫೈಲ್ ಅಂದ್ರೆ ಇಲ್ಲಿ ಸಾರಿ ಇಲ್ಲಿ ಪ್ರೊಫೈಲ್ ಆಪ್ಷನ್ ಕಾಣ್ತಾ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡ್ತೇನೆ. ಪ್ರೊಫೈಲ್ ಅಲ್ಲಿ ನಾವು ಯಾವ ರೀತಿಯಾಗಿ ನೋಡ್ಬೋದು ಸರಿನಾ. ಇಲ್ಲಿ ಕಾಣ್ತಾ ಇದೆಯಲ್ಲ 3 ಡಾಟ್, ಈ 3 ಡಾಟ್ ಅನ್ನ ಕ್ಲಿಕ್ ಮಾಡಿದಾಗ ಇಲ್ಲಿ ನಾನು ಇಲ್ಲಿ ಹೋಗ್ತೇನೆ, ಮೈ ಅಕೌಂಟ್ಗೆ ಹೋಗ್ತೇನೆ. ಮೈ ಅಕೌಂಟ್ಗೆ ಹೋದಾಗ
ಅಲ್ಲಿ ಏನಪ್ಪಾ ತೋರಿಸುತ್ತಂದ್ರೆ ಪ್ರತಿಯೊಂದು ಇಲ್ಲಿ ನಿಮಗೆ ಒಂದೇನಪ್ಪಾ ಅಂದ್ರೆ ಪ್ರತಿಯೊಬ್ಬರು ಹೊಸದಾಗಿ ಯೂಸರ್ ಆಗಿ ಕನ್ವರ್ಟ್ ಆದಾಗ ಪ್ರತಿಯೊಬ್ಬರು ಹೊಸದಾಗಿ ಸೇರಿದಾಗ ಇಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ನಿಮಗೆ ರೀಸೇಲರ್ ಅಂತ ಬರುತ್ತೆ ಸರಿನಾ ಏನಪ್ಪಾ ಅಂದ್ರೆ ರೀಸೇಲರ್ ಆಗಿ ಈ ರೀತಿ ಆಪ್ಷನ್ ಕೂಡ ಸಿಗುತ್ತೆ ಅಂದ್ರೆ ಇಲ್ಲಿ ಬಾಕ್ಸ್ ತರ ಬರುತ್ತೆ ರೀಸೇಲರ್ ಅಂತ ಬಾಕ್ಸ್ ಅನ್ನು ಬಂದಾಗ ಅಲ್ಲಿ ನೀವು ಏನಪ್ಪಾ ಮಾಡ್ಬೇಕಂದ್ರೆ ಅಲ್ಲಿ ಆ ಒಂದು ಕ್ಲಿಕ್ ಮಾಡ್ಕೊಂಡು ರೀಸೇಲರ್ ಅಂದ್ರೆ ಈಗ ನಮಗೂ ಬಿಸ್ನೆಸ್ ಅಪ್ಪ ಈಗ ನಾನು ಫ್ರೀ ಆಗಿ ರೆಫರ್ ಮಾಡ್ತೇನೆ ಅಂದ್ರೆ ರೆಫರ್ ಕೂಡ ಇಲ್ಲಿ ಫ್ರೀ ಆಗಿ ನೀವು ಕೂಡ ಫ್ರೀ ಆಗಿ ಕೂಡ ಎಲ್ಲರೂ ಯೂಸ್ ಮಾಡ್ಬೋದು ಅಪ್ಪ ಏನಪ್ಪಾ ಅಂದ್ರೆ ಇದ್ರ ಇಲ್ಲಪ್ಪ ನಾನು ಬಿಸ್ನೆಸ್ ಕೂಡ ಮಾಡ್ತೇನೆ ಏನಪ್ಪ ಯಾರಿಗಾದ್ರು ಶೇರ್ ಕೂಡ ಮಾಡ್ತಾವ ನಾನು ಇನ್ಕಮ್ ಕೂಡ ಮಾಡ್ತೇವೆ ಅಂದ್ರೆ ಇಲ್ಲಿ ನಿಮಗೆ ರೀಸೇಲರ್ ಫಾರ್ಮ್ ತುಂಬುದ್ರಿಂದ ಏನಪ್ಪಾ ಬೆನಿಫಿಟ್ ಸಿಗುತ್ತೆ ಟೋಟಲ್ ಆಗಿ ನೀವು ಇಲ್ಲಿ ಯೂಸ್ ಮಿ ಫ್ಯಾಮಿಲಿಗೆ ಇಲ್ಲಿ ನಾವು ಶೇರ್ ಒಂದು ಯೂಸ್ ಮಿ ಫ್ಯಾಮಿಲಿಗೆ ನೀವು ಶೇರ್ ಕೊಡ್ತೀವಿ ಅಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಬೆನಿಫಿಟ್ ಸಿಗುತ್ತೆ ಅಂದ್ರೆ ಪ್ರತಿಯೊಂದು ಮೈ ಸ್ಟಾಟ್ಸ್ ಮತ್ತೆ ಪರ್ಸನಲ್ ಮತ್ತೆ ಬಿಸ್ನೆಸ್ ಮತ್ತೆ ಯಾವುದು ಮೈ ಟೀಮ್ ಅಂದ್ರೆ ನಿಮ್ಮ ಟೀಮ್ ಅಲ್ಲಿ ಇರೋ ಪ್ರತಿಯೊಬ್ಬರು ಕೂಡ ಇಲ್ಲಿ ರ್ಯಾಂಕ್ ವೈಸ್ ಕೂಡ ನೋಡಬಹುದು ಸರಿನಾ ನಾನು ಒಂದೊಂದು ಬೈ ತೋರಿಸ್ತೇನೆ ಸರಿನಾ ಓಕೆ ನಾನು ಅವಿ ಪರ್ಸನಲ್ ಅಂತ ಕ್ಲಿಕ್ ಮಾಡ್ತೇನೆ ಇಲ್ಲಿ ಕ್ಲಿಕ್ ಮಾಡಿದಾಗ ನೀವು ಆರ್ಡರ್ ಮಾಡಿದಂತ ಒಂದು ವಸ್ತು ಎಲ್ಲಪ್ಪ ಸಿಗತ್ತಂದ್ರೆ ಎಲ್ಲಿ ಸಿಗತ್ತಂದ್ರೆ ಇಲ್ಲಿ ನೋಡಬಹುದು ಮೈ ಆರ್ಡರ್ ಇಲ್ಲಿ ನೀವು ಟಿಕೆಟ್ ಕೂಡ ರೈಸ್ ಮಾಡಬಹುದು ಪ್ರತಿಯೊಂದು ನಿಮ್ಮ ಆರ್ಡರ್ಗೆ ಏನಾದ್ರು ಈಗ ಮೆಸೇಜ್ ಅಂದ್ರೆ ಆರ್ಡರ್ ಈಗ ಏನೋ ಆರ್ಡರ್ ಬಂದಿಲ್ಲ ಏನಾದ್ರು ಎಲ್ಲಾದ್ರೂ ಈಗ ಆರ್ಡರ್ ಹೋಗಿದ್ದೆ ಅಥವಾ ಏನಾದ್ರು ಒಂದು ಪ್ರಾಡಕ್ಟ್ ಅನ್ನ ಮಿಸ್ ಆಗಿದ್ದು ಕೂಡ ಇಲ್ಲಿ ನೀವು ಟಿಕೆಟ್ ಕೂಡ ರೈಸ್ ಕೂಡ ಮಾಡಬಹುದು ಮತ್ತೇನಪ್ಪ ಅಂದ್ರೆ ನೀವು ಒಂದು ಆರ್ಡರ್ ನ ಬೈ ಮಾಡಿದಾಗ ಇಲ್ಲಿ ನೀವು TDS ಅಂದ್ರೆ ಇಲ್ಲಿ ಥರ್ಡ್ ಆಪ್ಷನ್ ಕೂಡ ಇದೆ TDS ಪ್ರತಿಯೊಂದು TDS ಕೂಡ ನೋಡಬಹುದು ಸರಿನಾ ಮತ್ತೇನಪ್ಪ ID ಕೂಡ ಇಲ್ಲಿ ID ಕಾರ್ಡ್ ಕೂಡ ಸಿಗುತ್ತೆ ಸರಿನಾ ಒಂದೊಂದು ಆಪ್ಷನ್ ನಾನು ಕ್ಲಿಕ್ ಮಾಡಿ ನಿಮಗೆ ತೋರಿಸ್ತೇನೆ ಇಲ್ಲಿ ಮೈ ಆರ್ಡರ್ ಅಂತ ಕ್ಲಿಕ್ ಮಾಡ್ತೇನೆ ಮೈ ಆರ್ಡರ್ ಅನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಪ್ರತಿಯೊಂದು ರೀಚಾರ್ಜ್ ಕೂಡ ಇಲ್ಲಿ ಆಗಿದೆ ಇಲ್ವ ಅಂತ ಇಲ್ಲಿ ನಾನು ನಿನ್ನೆ ಒಂದು ರೀಚಾರ್ಜ್ ಕೂಡ ಮಾಡಿದೆ 26 ರೂಪಾಯಿ ಕೂಡ ಇಲ್ಲಿ ಸರಿನಾ ಅದು ಕೂಡ ಫಿಲ್ ಆಗಿದೆ ಸರಿನಾ ಅದು ಕೂಡ ರೀಚಾರ್ಜ್ ಆಗಿಲ್ಲ ಸರಿನಾ ಆ ಒಂದು ರೀಚಾರ್ಜ್ ಆಗಲಿಲ್ಲ ಕೂಡ ಆ ಅಮೌಂಟ್ ಕೂಡ ವಾಪಸ್ ಬರುತ್ತೆ ಸರಿನಾ ಮತ್ತೇನಪ್ಪ ಅಂದ್ರೆ ಇಲ್ಲಿ ನಾನು ಒಂದು ರೀಚಾರ್ಜ್ 199 ರೂಪಾಯಿ ನಾನು ರೀಚಾರ್ಜ್ ಮಾಡಿದಾಗ ನಾನು ತೋರಿಸ್ತೇನೆ ಯಾವ ರೀತಿ ನನಗೆ ಕಾಯಿನ್ಸ್ ಕೂಡ ಸಿಕ್ಕಿದೆ ಸರಿನಾ ಇಲ್ಲಿ ನೋಡಬಹುದು ಇಲ್ಲಿ ನೋಡಬಹುದು ಸರಿನಾ ಪೇಮೆಂಟ್ 199 ರೂಪಾಯಿ ಪೇ ಆಗಿದೆ ಸರಿನಾ ಇಲ್ಲಿ ನೋಡಬಹುದು ಇಲ್ಲಿ ಡಿಸ್ಕೌಂಟ್ ಕೂಡ ಇಲ್ಲಿ ಎಷ್ಟು ಬಂದಿದೆ ಇಲ್ಲಿ ಕಾಯಿನ್ಸ್ ಕೂಡ ಇಲ್ಲಿ ಬಂದಿದೆ ಸರಿನಾ ಡಿಸ್ಕೌಂಟ್ ಆಗಿ ಕಾಯಿನ್ಸ್ ಕೂಡ 10% 199 ರೂಪಾಯಿಗೆ 19.91 ಪೈಸೆ ಕಾಯಿನ್ಸ್ ಕೂಡ ಇಲ್ಲಿ ಸಿಕ್ಕಿದೆ ಈ ರೀತಿಯಾಗಿ ಬೆನಿಫಿಟ್ ಕೂಡ ಪ್ರತಿಯೊಬ್ಬರು ಇಲ್ಲಿ ನೋಡಬಹುದು ಸರಿನಾ ನೆಕ್ಸ್ಟ್ ಬರ್ತಾನೆ ಇಲ್ಲಿ ನಾವು ಆರ್ಡರ್ ಮಾಡಿದ್ದೆ ನಾನು ಆರ್ಡರ್ ಮಾಡಿದ್ದೆ ಎಷ್ಟಪ್ಪ ಅಂದ್ರೆ ಟೋಟಲ್ ಆಗಿ 4,998 ರೂಪಾಯಿ ನಾನು ಆರ್ಡರ್ ಕೂಡ ಮಾಡಿದ್ದೆ ಇಲ್ಲಿ ನೋಡ್ತಾನೆ ಕ್ಲಿಕ್ ಮಾಡ್ತಾನೆ ಕ್ಲಿಕ್ ಮಾಡಿದಾಗ ನಾವು ಹೋಗ್ತೀನಿ ಇಲ್ಲಿ ಬಿಲ್ ಕೂಡ ನೋಡು ಪ್ರತಿಯೊಬ್ಬರು ಇಲ್ಲಿ ನನಗೆ ಎಷ್ಟು ಸಿಕ್ಕಿದೆ 499 ರೂಪಾಯಿಗೆ ನಾನು ಇದು ಮಾಡಿದಾಗ ನನಗೆ ಸೇವ್ ಎಷ್ಟಾಗಿದೆ 189 ರೂಪೀಸ್ ಇಲ್ಲಿ ಸೇವ್ ಆಗಿದೆ ನಾ ಹೇಳಿದ ಪ್ರಕಾರ ಡಿಸ್ಕೌಂಟ್ ಕೂಡ 189 ವರೆಗೂ ನನಗೆ ಡಿಸ್ಕೌಂಟ್ ಕೂಡ ಸಿಕ್ಕಿದೆ ಮತ್ತೆ ಸೇವ್ ಕೂಡ ಆಗಿದೆ ಮತ್ತೇನಪ್ಪ ಅಂದ್ರೆ ಈ ಒಂದು ನಾನು ಬೈ ಮಾಡೋದ್ರಿಂದ ಪ್ರತಿಯೊಬ್ಬರಿಗೂ ನಾನು ಟೀಮ್ ಅಂದ್ರೆ ಮೇಲಿನ ಅಪ್ಲೈನ್ ಯಾರು ಇರ್ತಾರಲ್ಲ ಅವರಿಗೆಲ್ಲರಿಗೂ ಇದೇ ಹಂತವಾಗಿ ಕೂಡ ಅವ್ರಿಗೆ ಕೂಡ ಬೆನಿಫಿಟ್ ಕೂಡ ಸಿಗ್ತಾನೆ ಹೋಗುತ್ತೆ ಸರಿನಾ ಇಲ್ಲಿ ನನಗೆ 1,000 ಕೂಡ USP ಕೂಡ ಇಲ್ಲಿ ಆಗಿದೆ ಮತ್ತೇನಪ್ಪ ಅಂದ್ರೆ ಇದರಲ್ಲಿ ಡೌನ್ಲೋಡ್ ರಿಸಿಪ್ಟ್ ಇಲ್ಲಿ ಕಾಣ್ತಾ ಇಲ್ಲ ಇದು ಡೌನ್ಲೋಡ್ ರಿಸಿಪ್ಟ್ ನಾನು ಕ್ಲಿಕ್ ಮಾಡ್ತೇನೆ ನಾನು ಆರ್ಡರ್ ಮಾಡಿದ್ದ ಒಂದು ಲಿಸ್ಟ್ ಕೂಡ ಇಲ್ಲಿ ಸಿಗುತ್ತೆ ಸರಿನಾ ಅದನ್ನ ಓಪನ್ ಮಾಡ್ತೇನೆ ಜಸ್ಟ್ ನಾನು ಕ್ಲಿಕ್ ಮಾಡಿದಾಗ ಇಲ್ಲಿ ಪ್ರತಿಯೊಂದು ಒಂದು TDS ಒಂದು ಟ್ಯಾಕ್ಸ್ ಏನಿರುತ್ತಲ್ಲ ಆ ಒಂದು ಕೂಡ ಇಲ್ಲಿ ನೋಡ್ಬೋದು ಸರಿನಾ ಇಲ್ಲಿ ನೋಡ್ಬೋದು ಸರಿ ಪೇಡ್ ಅಮೌಂಟ್ ಎಷ್ಟಾಗಿದೆ 4,808 ರೂಪಾಯಿ ಆಗಿದೆ ಸರಿನಾ ಮತ್ತೆ ಇದರಲ್ಲಿ ಡೆಲಿವರಿ ಫೀಸ್ ಕೂಡ ಇಲ್ಲಿ 0 ಆಗಿದೆ ಸರಿನಾ ಸಾರಿ ಈ ರೀತಿಯಾಗಿ ನಾವು ಪ್ರತಿಯೊಂದು ನಾವು ಬಿಲ್ ಪೇಮೆಂಟ್ ಕೂಡ ಬಿಲ್ ನೋಡಬಹುದು ಸರಿನಾ ಪ್ರತಿಯೊಂದು ನೋಡಬಹುದು ಸರಿನಾ ಹಾಗಾದ್ರೆ ನಾನು ಬ್ಯಾಕ್ ಬರ್ತೇನೆ ಓಕೆ ಇಷ್ಟೆಲ್ಲ ಗೊತ್ತಾಗಿದೆ ಅಂತ ತಿಳ್ಕೊತಾನೆ ಪ್ರತಿಯೊಂದು ರಿಚಾರ್ಜ್ ಕೂಡ ಮಾಡಬಹುದು ಪ್ರತಿಯೊಂದು ಇಲ್ಲ ಡಿಟೋಗಿ ಇಲ್ಲ ತೋರಿಸುತ್ತೆ ಸರಿನಾ ಮತ್ತೇನಪ್ಪ ಅಂದ್ರೆ ಟಿಕೆಟ್ ರೈಸ್ ಕೂಡ ಮಾಡಬಹುದು ನಾನು ಯಾವುದು ಕೂಡ ನಾವು ಟಿಕೆಟ್ ರೈಸ್ ಮಾಡಿಲ್ಲ ಆದ್ರೂ ಕೂಡ ಇಲ್ಲಿ ನಿಮಗೆ ತೋರಿಸ್ತೇನೆ ಸರಿನಾ ಈ ಒಂದು ಆಪ್ಷನ್ ಕ್ಲಿಕ್ ಮಾಡಿದಾಗ ನಾನು ಇಲ್ಲಿವರೆಗೂ ಯಾವ್ದು ಮಾಡಿಲ್ಲ ನಾನು ಯಾವ್ದಾರ ಒಂದು ನಾನು ನಿಮಗೆ ಗೊತ್ತಾಗೋ ಸಲುವಾಗಿ ನಾನು ಒಂದು ಟಿಕೆಟ್ ರೈಸ್ ಕೂಡ ಮಾಡ್ತೇನೆ ನೀವು ಒಂದು ಆಪ್ಷನ್ ಕಾಣ್ತಿಲ್ಲ ಈ ಒಂದು ಕೂಡ ಕ್ಲಿಕ್ ಮಾಡಿದಾಗ ನಾನು ಇಲ್ಲಿ ಕ್ಯಾಟಗರಿ ಕಾಣ್ತಿಲ್ಲ
ಕ್ಯಾಟಗರಿ ಕಾಣ್ದಲ್ಲ, ಇದನ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡ್ಕೊಂಡು ನಾವು ಈಗ ಯಾವ್ದಕ್ಕೆ ಸಂಬಂಧಪಡತ್ತಪ್ಪ ಸಂಬಂಧ ಯಾವ್ದು ಅಂದ್ರೆ ಈಗ ಮೊಬೈಲ್ ರಿಚಾರ್ಜ್ ಅಥವಾ ಯಾವ್ದೋ ಬಿಲ್ಸ್ ಪೇಮೆಂಟ್ಗೆ ರಿಲೇಟಿವ್ ಏನಾದ್ರು ಇತ್ತಂದ್ರೆ ಅದನ್ನು ಕೂಡ ಚಾಯ್ಸ್ ಮಾಡಬಹುದು. ಇಲ್ಲಿ ಅಕೌಂಟ್ ರಿಲೇಟಿವ್ ಏನಾದ್ರು ಸಂಬಂಧಪಟ್ಟಿದ್ದ ಅದನ್ನು ಕೂಡ ನಾವು ಚಾಯ್ಸ್ ಮಾಡಬಹುದು. ಅಥವಾ ಪ್ರಾಡಕ್ಟ್ ರಿಲೇಟಿವ್ ಏನಾದ್ರು ಇದೆ ಅಂದ್ರೆ ಅದನ್ನ ಚಾಯ್ಸ್ ಮಾಡಬಹುದು. ಅಥವಾ ವಿಡ್ರಾವಲ್ ರಿಲೇಟಿವ್ ಅಂದ್ರೆ ವಿಡ್ರಾವಲ್ ಆಪ್ಷನ್ ಎಲ್ಲ ಇಲ್ಲಿ ಆಪ್ಷನ್ ಏನಾದ್ರು ರಿಲೇಟಿವ್ ಏನಾದ್ರು ಇತ್ತಂದ್ರೆ ಅದನ್ನು ಕೂಡ ನೋಡ್ಬೋದು. ಮತ್ತೇನಪ್ಪ ಅಂದ್ರೆ ಇಲ್ಲಿ KYC ರಿಲೇಟಿವ್ ಏನಾದ್ರು ಇತ್ತಂದ್ರೆ ಅದನ್ನು ಕೂಡ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಅದನ್ನು ಹಾಕ್ಬೋದು. ಕಾರಣ ಏನಿರುತ್ತಲ್ಲ ಆ ಒಂದು ಕಾರಣ ಕೂಡ ಹಾಕ್ಬೋದು. ಮತ್ತೇನಪ್ಪ ಪ್ರೈಮ್ ಮೆಂಬರ್ಶಿಪ್ ಆಗ್ತೇವಲ್ಲ, ಒಂದು ಟೈಮಲ್ಲಿ ಪ್ರೈಮ್ ಮೆಂಬರ್ಶಿಪ್ ನಾವು ಪೇ ಆಗಿರುತ್ತೆ ನಮ್ಮ ಕಡೆಯಿಂದ, ಒಂದು ಟೈಮಲ್ಲಿ ಪೇ ಆಗಿರುತ್ತೆ, ಆದ್ರೂ ನಮ್ಮ ಪ್ರೈಮ್ ಮೆಂಬರ್ಶಿಪ್ ಕೂಡ ಆಗಿದೆ, ಆ ಒಂದು ರಿಲೇಟಿವ್ ಕೂಡ ಹಾಕ್ಬೋದು. ಮತ್ತೇನಪ್ಪ ಮತ್ತೆ ಉಳುಕಿ ನಿಮಗೆ ಏನಾದ್ರು ಒಂದು ಬೇರೆ ಒಂದು ರಿಲೇಟಿವ್ ಏನಾದ್ರು ಇತ್ತಂದ್ರೆ ಅದನ್ನು ಕೂಡ ಇಲ್ಲಿ ಆಪ್ಷನ್ ಕ್ಲಿಕ್ ಮಾಡ್ಕೊಂಡು ನಾನು ಒಂದು ರಿಲೇಟಿವ್ ಒಂದು ರಿಚಾರ್ಜ್ ಮಾಡ್ತೇನೆ ಸರಿನಾ. ಏನ್ ಮಾಡಿದಾಗ ನಿಮಗೆ ಏನು ಅಂದ್ರೆ ಈ ಒಂದು ರಿಚಾರ್ಜ್ ಎದಕ್ಕೆ ರಿಚಾರ್ಜ್ ಬಿಲ್ಸ್ ಪೇಮೆಂಟ್ ಆ ಒಂದು ಆಯ್ತು ಏನಂದ್ರೆ ಫೀಲ್ಡ್ ಆಯ್ತು ಅಂದ್ರೆ ಒಂದು ಹಾಕೊಂಡು ಇಲ್ಲಿ ಏನು ರೀಸನ್ ಇರುತ್ತೆ ಆ ಒಂದು ರೀಸನ್ ಕೂಡ ಹಾಕಿ ಮತ್ತೇನಪ್ಪ ಅಂದ್ರೆ ಇಲ್ಲಿ ಸಾರಿ ಮತ್ತೇನಪ್ಪ ಫೋಟೋವನ್ನ ಅಪ್ಲೋಡ್ ಮಾಡ್ಬೇಕು. ಅಂದ್ರೆ ಆ ಒಂದು ಫೀಲ್ಡ್ ಆಗಿದೆ ರಿಚಾರ್ಜ್ ಆಗಿಲ್ಲ ಆ ಒಂದು ಏನು ಕ್ಲಿಕ್ ಮಾಡ್ಕೊಂಡು ಸರಿನಾ. ಕ್ಲಿಕ್ ಮಾಡಿದ ತಕ್ಷಣ ನಾವು ಇಲ್ಲ ಹೋಗುತ್ತಂದ್ರೆ ನೀವು ಒಂದು ಸ್ಕ್ರೀನ್ ಶಾಟ್ ತೆಗೆದಿರುತ್ತಲ್ಲ ಆ ಒಂದು ಸ್ಕ್ರೀನ್ ಶಾಟ್ ನ ಇಲ್ಲಿ ಅಪ್ಲೋಡ್ ಕೂಡ ಮಾಡಬಹುದು ಸರಿನಾ. ಹಿಂಗ ಸಿಂಪಲ್ ಆಗಿ ತೋರಿಸ್ತೇನೆ. ಈ ರೀತಿ ಸ್ಕ್ರೀನ್ ಶಾಟ್ ಬಂದ ತಕ್ಷಣ ಇಲ್ಲಿ ನೀವು ಸಬ್ಮಿಟ್ ಆಪ್ಷನ್ ಕಾಣಲ್ಲ, ಈ ಒಂದು ಸಬ್ಮಿಟ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಿದಾಗ ಏನಪ್ಪಾ ಅಂದ್ರೆ ಆಗತ್ತಂದ್ರೆ ಆ ಒಂದು ನಮ್ಮ ಟಿಕೆಟ್ ರೈಸ್ ಎಲ್ಲಿ ಹೋಗುತ್ತೆ ಅಂದ್ರೆ ಕಂಪ್ನಿಗೆ ಹೋಗುತ್ತೆ. ಕಂಪ್ನಿಗೆ ನಮ್ದು ಯೂಸ್ಮಿ ಒಂದು ಸೋಷಿಯಲ್ ಒಂದು ಯೂಸ್ಮಿ ಅಕೌಂಟ್ ಪ್ರೈವೇಟ್ ಲಿಮಿಟೆಡ್ ಇದೆಲ್ಲ ಆ ಒಂದು ಟೀಮಿಗೆ ಹೋದ ತಕ್ಷಣ ನಿಮಗೆ ಏನ್ ಸೊಲ್ಯೂಷನ್ ಬೇಕಲ್ಲ ಆ ಒಂದು ಸೊಲ್ಯೂಷನ್ ಕೂಡ ಅಲ್ಲಿ ಅವರು ಟೀಮ್ ಒಂದು ಏನಪ್ಪ ಮ್ಯಾನೇಜ್ಮೆಂಟ್ ಟೀಮ್ ಇರುತ್ತಲ್ಲ ಆ ಒಂದು ಮ್ಯಾನೇಜ್ಮೆಂಟ್ ಟೀಮ್ ನೋಡಿದಾಗ ನಿಮ್ಮ ಒಂದು ಸಮಸ್ಯೆಗಳನ್ನು ಕೂಡ ಈ ರೀತಿ ಬಗೆಹರಿಸ್ತದೆ ಸರಿನಾ. ಈ ರೀತಿ ನಿಮಗೆ ಗೊತ್ತಾಗಿದೆ ಅಂತ ತಿಳ್ಕೊತೇನೆ. ಪ್ರತಿಯೊಂದು ನೆಕ್ಸ್ಟ್ ಸರಿನಾ. ಟೈಮ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ನೆಕ್ಸ್ಟ್ ಬರೋಣ. ಓಕೆ, ಇಲ್ಲಿ ನೆಕ್ಸ್ಟ್ ಆಪ್ಷನ್ ಅಂದ್ರೆ ಸಾರಿ TDS ಅಂದ್ರೆ ನಾವು ಪ್ರತಿಯೊಂದು ಆರ್ಡರ್ ಮಾಡಿದಾಗ ಅಂದ್ರೆ ಆ ಒಂದು ವಸ್ತುವಿಗೆ TDS ಅಂತ ಟ್ಯಾಕ್ಸ್ ಅಂತ ಕಟ್ ಆಗಿರುತ್ತೆ. ಆ ಒಂದು ಎಲ್ಲ ಹೋಗುತ್ತಂದ್ರೆ ಇದನ್ನ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದಾಗ ಇಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ನೋಡಬಹುದು ನನಗೆ ಟೋಟಲ್ ಆಗಿ ಎಷ್ಟು ಮಾಡಿದೆ ನಾನು 4800 ಎಷ್ಟು ಒಂದು ಸಮಥಿಂಗ್ ಅಮೌಂಟ್ ಅನ್ನು ಪ್ರಾಡಕ್ಟ್ ಬೈ ಮಾಡಿದಾಗ ನನಗೆ TDS ಟ್ಯಾಕ್ಸ್ ಅಂತ ಎಷ್ಟಾಗಿದೆ 80.35 ರೂಪಾಯಿ. ಈ ರೀತಿ ನೀವು TDS 1 ರೂಪಾಯಿನೂ ಕೂಡ ಇಲ್ಲಿ ಪ್ರತಿಯೊಂದನ್ನು ಕೂಡ ಇಲ್ಲಿ ತೋರಿಸುತ್ತೆ. ಪ್ರತಿಯೊಂದು ಕೂಡ ಇಲ್ಲಿ ನೆಕ್ಸ್ಟ್ ಬರೋಣ. TDS ಅಮೌಂಟ್ ಕೂಡ ಹುಡ್ಕೋಬಹುದು. ಅದು ಕೂಡ ಒಂದು ಏನಪ್ಪಾ ಅಂದ್ರೆ ಗೌರ್ಮೆಂಟ್ ರೂಲ್ಸ್ ಕೂಡ ಇದೆ. ಆ ಒಂದು ಅಮೌಂಟ್ ಕೂಡ ಎಷ್ಟಾಗುತ್ತೆ ಆ ಒಂದು ಕ್ರಿಯೇಟರ್ ಎಷ್ಟು ಅಮೌಂಟ್ ಇರುತ್ತಲ್ಲ ಆ ಒಂದು ಕೂಡ ಅಮೌಂಟ್ ಕೂಡ ನಾವು ನಮ್ಮ ಅಕೌಂಟಿಗೆ ಕೂಡ ಟ್ರಾನ್ಸ್ಫರ್ ಕೂಡ ಮಾಡಬಹುದು ಸರಿನಾ. ಅದು ಕೂಡ ಒಂದು 6 ತಿಂಗಳ ಒಂದು ವರ್ಷ ಈ ರೀತಿ ಆಗಿರ್ಬೇಕಂತ ಇರುತ್ತೆ ಸರಿನಾ. ನೆಕ್ಸ್ಟ್ ಬರ್ತೇನೆ ಇಲ್ಲಿ ನಾನು ಬ್ಯಾಕ್ ಬರ್ತೇನೆ. ಬ್ಯಾಕ್ ಬಂದಾಗ ನೆಕ್ಸ್ಟ್ ಆಪ್ಷನ್ ಬರುತ್ತೆ ಇಲ್ಲಿ ID ಕಾರ್ಡ್ ಸರಿನಾ. ID ಕಾರ್ಡ್ ಅಪ್ಪ ಅಂದ್ರೆ ನಾವು ಬಿಸ್ನೆಸ್ ಅಂದ್ರೆ ಈ ನಾನು ಕೂಡ ID ಕೂಡ ಮಾಡಿದೆ ಸರಿನಾ. ಯಾಕಪ್ಪ ಅಂದ್ರೆ ನನಗೆ ಬಿಸ್ನೆಸ್ ಗೆ ರನ್ ಆಗ್ಬೇಕು ಅಂದ್ರೆ ನಮ್ಮ ಬಿಸ್ನೆಸ್ ಗೆ ಡೆವಲಪ್ಮೆಂಟ್ ಆಗೋ ಸಲುವಾಗಿ ಏನಪ್ಪಾ ನಾವು ಹೊರಗಡೆ ಫೀಲ್ಡರ್ ಹೋದಾಗ ಅಲ್ಲಿ ನಮಗೆ ಏನಪ್ಪಾ ಅಂದ್ರೆ ಈಗ ಯಾರಿಗಾದ್ರೂ ಇನ್ಫಾರ್ಮೇಶನ್ ಹೇಳಬೇಕಲ್ಲ ನಮ್ಮ ಫೀಲ್ಡ್ ಅಲ್ಲಿ ಏನಾದ್ರು ಹೋದಾಗ ಅಲ್ಲಿ ನಮಗೆ ಒಂದು ಪ್ರೂಫ್ ಬೇಕಲ್ಲ. ಅಲ್ಲಿ ಪ್ರೂಫ್ ಸಲುವಾಗಿ ನಮಗೆ ಕಂಪನಿ ವತಿಯಿಂದ ಸಂಸ್ಥೆ ವತಿಯಿಂದ ID ಕಾರ್ಡ್ ಕೂಡ ಅವೈಲೇಬಲ್ ಇರುತ್ತೆ. ಅಲ್ಲಿ ನಾನು ಕ್ಲಿಕ್ ಮಾಡಿದಾಗ ನಿಮಗೆ ತೋರಿಸ್ತೇನೆ ನನ್ನ ID ಕಾರ್ಡ್ ಕೂಡ ಸರಿನಾ. ಓಕೆ ಓಕೆ, ಈ ರೀತಿಯಾಗಿ ನೀವು ಪ್ರತಿಯೊಂದು ID ಕಾರ್ಡ್ ಅನ್ನ ನೀವು ಡೌನ್ಲೋಡ್ ಕೂಡ ಮಾಡಬಹುದು ಸರ್. ಇಲ್ಲಿ ಕಾಣ್ತಾ ಆಪ್ಷನ್ ಇಲ್ಲಿ ಕೆಳಗಡೆ ಕಾಣ್ತಾ ಇದೆಯಲ್ಲ ಡೌನ್ಲೋಡ್ ಅಂತ, ಅಥವಾ ಯಾರಿಗಾದ್ರೂ ನೀವು ಡೈರೆಕ್ಟ್ ಶೇರ್ ಕೂಡ ಮಾಡೋದ್ರಿಂದ ಡೈರೆಕ್ಟ್ ಆಗಿ ಅವರ ಒಂದು ವಾಟ್ಸ್ಆಪ್ ಅಂದ್ರೆ ಈಗ ನಾನು ಒಂದು ಶೇರ್ ಮಾಡ್ತೇನೆ ಸರ್. ಈ ಒಂದು PDF ಯಾರಿಗಾದ್ರೂ ಅಲ್ಲಿ ನನಗೆ ಫ್ರೆಂಡ್ ಇರ್ತಾನಪ್ಪ ಅಂದ್ರೆ ಇಲ್ಲಿ ಶೇರ್ ಮಾಡಿದಾಗ ಎಲ್ಲಪ್ಪ ಹೋಗುತ್ತೆ ಅಂದ್ರೆ ಡೈರೆಕ್ಟ್ ಆಗಿ ನೋಡೋಣ ಹೋಗೋದು ಇಲ್ಲ ಸಾರಿ ಏರೋ ಆಗುತ್ತೆ ಸರಿನಾ. ಇಲ್ಲಿ ಪ್ರತಿಯೊಂದು ಶೇರ್ ಕೂಡ ಮಾಡ್ಕೊಂಡು ಪ್ರತಿಯೊಂದು ಕಳಿಸಬಹುದು. ಮತ್ತೆ ಅಲ್ಲಿ ನೀವು ID ಕಾರ್ಡ್ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೊಂಡು ನೀವು ಪ್ರಿಂಟ್ ಕೂಡ ತಗೋಬಹುದು. ಮತ್ತೇನಪ್ಪ ಅಂದ್ರೆ ಇಲ್ಲಿ ಕಡೆ ಆಪ್ಷನ್ ಇಲ್ಲ, ಇಲ್ಲಿ ಆಪ್ಷನ್ ಏನಪ್ಪಾ ಅಂದ್ರೆ ಇಲ್ಲಿ ಡೌನ್ಲೋಡ್ ಆಪ್ಷನ್ ಕೂಡ ಇದೆ. ಡೌನ್ಲೋಡ್ ಕೂಡ ಪ್ರತಿಯೊಬ್ಬರು ಡೌನ್ಲೋಡ್ ಕೂಡ ಮಾಡಬಹುದು ಸರಿನಾ. ನೆಕ್ಸ್ಟ್ ಬರೋಣ ಇಲ್ಲಿ. ಓಕೆ, ಪರ್ಸನಲ್ ಗೊತ್ತಾಯ್ತು. ನೆಕ್ಸ್ಟ್ ಏನಪ್ಪ ಮೈ ಸ್ಟೇಟಸ್ ಸರಿನಾ. ಮೈ ಸ್ಟೇಟಸ್ ಅಂತ ಇದನ್ನ ಕ್ಲಿಕ್ ಮಾಡ್ತಾನೆ. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಬಹುದು ಅಂದ್ರೆ ನೀವು ಸ್ಟಾರ್ಟಿಂಗ್ ಇಂದ ಎಷ್ಟುವರೆಗೂ ನೀವು ಪರ್ಸನಲ್ ಆಗಿ USB ಅನ್ನ ನೀವು ಯೂಸ್ ಮಾಡಿದರೆ ಆ ಒಂದು ರೆಡಿಮ್ ಆಗಿದೆ ಆ ಒಂದು USB ನೋಡಬಹುದು. ಮತ್ತೇನಪ್ಪ ಅಂದ್ರೆ ನಮ್ಮ ಟೀಮ್ ಅಲ್ಲಿ ಯಾರು ಪೆಟ್ರೋಲ್ ಕೂಡ ಆಗಿದ್ದಾರೆ ಕೂಡ ನೋಡಬಹುದು. ಮತ್ತೇನಪ್ಪ ಅಂದ್ರೆ ಇಲ್ಲಿ
ನನಗೆ अभी पेशेंट ಯಾವ ರೀತಿ को ಇನ್ಕಮ್ ಕೂಡ ಸಿಕ್ಕಿದೆ ಅನ್ನೋ ಟೋಟಲ್ ಇನ್ಕಮ್ ಕೂಡ ಇಲ್ಲಿ ನೋಡಬಹುದು. ಮತ್ತೇನಪ್ಪ ಅಂದ್ರೆ ನಮ್ಮ ಟೀಮ್ ಅಲ್ಲಿ साथ टाइम ನನಗೆ उसका साथ टाइम लगा दिया, ನನ್ನ ಡೈರೆಕ್ಟ್ लेकिन ಅಲ್ಲಿ मैं ಎಷ್ಟು डाउन में कोई ಮಂದಿ काम नहीं किया, इस पे डाउन में कुछ ಪ್ರೈಮ್ करके ಮೆಂಬರ್ಶಿಪ್ ಕೂಡ उसको पेमेंट ಆಗಿದ್ದಾರೆ बढ़ ಅಂತ गया। ಕೂಡ ಇಲ್ಲಿ ನೋಡಬಹುದು ಸರಿನಾ. ಈ ರೀತಿಯಾಗಿ ನೀವು ನಿಮ್ಮ ಈ ಒಂದು ಆಪ್ಷನ್ ಕೂಡ अच्छा ನೋಡಬಹುದು कोई ಇಲ್ಲಿ ये ಪ್ರತಿಯೊಂದು ये ले ಸರಿನಾ. ನಾನು ಇಲ್ಲಿ ತೋರಿಸ್ತೇನೆ. मैपिंग का एक वो मैपिंग ಬ್ಯಾಕ್ ಹೋಗ್ತೇನೆ. ಬ್ಯಾಕ್ ಹೋದಾಗ ಇಲ್ಲಿ ರೀಸೆಲರ್ ಆಪ್ಷನ್ ಬೇಕು ಸರಿನಾ. ಇಲ್ಲಿ ರೀಸೆಲರ್ ನನಗೆ ಆಪ್ಷನ್ ಕೂಡ ನನಗೆ ಕಂಪ್ಲೀಟ್ ಆಗಿದೆ. ಮತ್ತೇನಪ್ಪ ನೆಕ್ಸ್ಟ್ ನನಗೆ ಕ್ರಿಯೇಟರ್ ರ್ಯಾಂಕ್ ಕೂಡ ನನ್ನ ಅಚೀವ್ಮೆಂಟ್ ಆಗಿದೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ನನಗೆ ಇನ್ಫ್ಲುಯೆನ್ಸ್ ರ್ಯಾಂಕ್, ನನ್ನ ಇನ್ಫ್ಲುಯೆನ್ಸ್ ರ್ಯಾಂಕ್ ಎಷ್ಟಾಗಿದೆ ಅದು ಕೂಡ ಅನ್ಲಾಕ್ ಆಗಬೇಕಂದ್ರೆ ನನ್ನ ಇಲ್ಲಿ ಕಾಣ್ತಾ ಇದೆಯಲ್ಲ, और ये बात दोनों का ಇಲ್ಲಿ ಕಾಣ್ತಾ ಇದೆಯಲ್ಲ ಟೋಟಲ್ ಆಗಿ 100% ಆಗಬೇಕು. ಅದರಲ್ಲಿ ನನಗೆ 10% ಅಷ್ಟೇ ಆಗಿದೆ. ಅದು ಕೂಡ ಬರೋ ದಿನಗಳಲ್ಲಿ ನಾನು ಫಿಲ್ ಅಪ್ ಮಾಡ್ತೇನೆ. ಇನ್ಫ್ಲುಯೆನ್ಸ್ ಈ ತಿಂಗಳ ಆಗ್ಲೇಬೇಕು, ಏನಾದ್ರು ಕ್ರಿಯೇಟ್ ಕಂಡೀಷನ್ ಕೂಡ ಇಟ್ಟಿದ್ದೇನೆ, ಅದು ಕೂಡ ಆಗುತ್ತೆ ಸರಿನಾ. ನೆಕ್ಸ್ಟ್ ಬರ್ತೇನೆ. ನಾ ಬ್ಯಾಕ್ ಹೋದಾಗ ನೆಕ್ಸ್ಟ್ ಆಪ್ಷನ್ ಬರುತ್ತೆ ಇಲ್ಲಿ ಬಿಸ್ನೆಸ್. ಅಂದ್ರೆ ಬಿಸ್ನೆಸ್ ಕ್ಲಿಕ್ ಮಾಡಿದಾಗ ನಾವು ಟೋಟಲ್ ಆಗಿ ಯಾವ ರೀತಿಯಾಗಿ ಇನ್ಕಮ್ ಸಿಕ್ಕಿದೆ ಕೂಡ ಪ್ರತಿ ಒಂದು ಕೂಡ ಇಲ್ಲಿ ಆಪ್ಷನ್ ಇದೆ. ಇಲ್ಲಿ ಮೈ ಇನ್ಕಮ್, ಮೈ ರಾಯಲ್ಟಿ, ಮೈ ಟೀಮ್ ರಾಯಲ್ಟಿ ಎಷ್ಟಿದೆ, ಮತ್ತೆ ರಿವಾರ್ಡ್ ಇನ್ಕಮ್ ಎಷ್ಟಿದೆ, ಮತ್ತೆ ಗ್ರೋತ್ ಫಂಡ್ ಎಷ್ಟಿದೆ, ಮತ್ತೆ ಯೂಸ್ ಮಿ ಪ್ರೌಡ್ ಫಂಡ್ ಎಷ್ಟಿದೆ, ಮತ್ತೆ ಇಲ್ಲಿ ಯೂಸ್ ಮಿ ಸೆಲ್ಲಿಂಗ್ ಪಾಯಿಂಟ್ ಎಷ್ಟು ಇದಾಗಿದೆ, ಮತ್ತೆ ರೀಪರ್ಚೇಸ್ ಕೂಡ ನನ್ನ ಟೀಮ್ ಅಲ್ಲಿ ಎಷ್ಟಾಗಿದೆ ಅವನು ಕೂಡ ಒಂದು ಕ್ಲಿಕ್ ಅನ್ನು ಮಾಡ್ಕೊಂಡು ಪ್ರತಿಯೊಂದು ಡೀಟೇಲ್ಸ್ ತಗೋಬಹುದು ಸರಿನಾ. ನೆಕ್ಸ್ಟ್ ಬ್ಯಾಕ್ ಅಲ್ಲಿ ಹೋಗ್ತೇನೆ. ನಾನು ಬ್ಯಾಕ್ ಅಲ್ಲಿ ಹೋದಾಗ ಮೈ ಟೀಮ್ ಅಂದ್ರೆ ಇಲ್ಲಿ ಆಪ್ಷನ್ ಕೂಡ ಕಾಣ್ತಾ ಇದೆಯಲ್ಲ ಮೈ ಟೀಮ್ ಕ್ಲಿಕ್ ಮಾಡಿದಾಗ ಅಲ್ಲಿ ನಾನು ಕ್ಲಿಕ್ ಮಾಡಿದಾಗ ಏನಪ್ಪಾ ಅಂದ್ರೆ ಇಲ್ಲಿ ಬರುತ್ತೆ. ಕ್ಲಿಕ್ ಮಾಡಿದಾಗ ಇಲ್ಲಿ ಸಾರಿ ಇಲ್ಲಿ ಟೋಟಲ್ ಟೀಮ್ ಎಷ್ಟಿದೆ ಅದನ್ನು ಕೂಡ ನೋಡಬಹುದು. ಮತ್ತೆ ರೆಫರಲ್ ಎಷ್ಟು ಮಂದಿ ನಾವು ರೆಫರ್ ಮಾಡಿದ್ರು ಕೂಡ ಅಲ್ಲಿ ನೋಡಬಹುದು ಸರ್. ನೆಕ್ಸ್ಟ್ ಏನಪ್ಪ ಬರ್ತಂದ್ರೆ ಇಲ್ಲಿ ರ್ಯಾಂಕ್ ವೈಸ್ ನನ್ನ ಟೀಮ್ ಅಲ್ಲಿ ಎಷ್ಟು ಕ್ರಿಯೇಟರ್ ರ್ಯಾಂಕ್ ಆಗಿದ್ದಾರೆ, ಎಷ್ಟು ಇನ್ಫ್ಲುಯೆನ್ಸ್ ರ್ಯಾಂಕ್ ಆಗಿದ್ದಾರೆ ಅದನ್ನು ಕೂಡ ನೋಡಬಹುದು. ಮತ್ತೆ ನಾನ್ KYC ಅಂದ್ರೆ ಈಗ ಯಾರು ಒಬ್ಬೊಬ್ರು ನಾನು ರೆಫರಲ್ ಕೂಡ ಹೋಗಿರುತ್ತೆ, ಮತ್ತೆ ಅವರು ಒಂದು ಏನಪ್ಪಾ ಅಂದ್ರೆ ಅವ್ರ ನಂಬರ್ ಇಂದ ಕೂಡ ವೆರಿಫೈ ಆಗಿರುತ್ತೆ. ವೆರಿಫೈ ಆದಾಗ ಅಲ್ಲಿ ಎಷ್ಟು ಮಂದಿ ಇದು ನೋಡಬಹುದು. ನಾನು ನನ್ನ ಒಂದು KYC ನಾನು ಕ್ಲಿಕ್ ಮಾಡಿದಾಗ ನಾನ್ KYC ಎಷ್ಟು ಯೂಸರ್ ಅಂತಂದ್ರೆ ಪ್ರತಿ ಒಂದನ್ನು ನೋಡಬಹುದು. ಮತ್ತೆ ಯಾರಾದ್ರೂ ಇಲ್ಲಿ ಯಾವ ರೀತಿ ಸಿಗುತ್ತೆ ಈ ತೋರ್ಸತ್ತಂದ್ರೆ ಪ್ರತಿಯೊಬ್ರು ಅವರು ನನ್ನ ರೆಫರಲ್ ಕೋಡ್ ಅನ್ನ ಯೂಸ್ ಮಾಡಿದಾಗ ಅಲ್ಲಿ ಅದೇ ಎಲ್ಲಿ ಹೋಗಿರ್ತಂದ್ರೆ ಆಧಾರ್ ಕಾರ್ಡ್ ವೆರಿಫೈ ಆಗತ್ತಲ್ಲ ಅಲ್ಲಿವರೆಗೂ ಹೋದಾಗ ಯಾರು ಬ್ಯಾಕ್ ಬಂದು ಆ ಒಂದು ಯೂಸ್ ಮಿ ಸೋಷಿಯಲ್ ಕೂಡ ಒಂದು ಅಪ್ಲಿಕೇಶನ್ ಕೂಡ ಡಿಲೀಟ್ ಮಾಡಬಹುದು, ಅಥವಾ ವೆರಿಫೈ ಆದ್ರೆ ಮಂದಿನ ಅಂದ್ರೆ ವೆರಿಫೈ ಆಗುವ ಜನಗಳನ್ನ ಇಲ್ಲಿ ಪ್ರತಿಯೊಬ್ಬರು ನಾನ್ KYC ಆಗಿರೋ ಯೂಸರ್ ಕೂಡ ಇಲ್ಲಿ ತೋರಿಸ್ತಾನೆ ಹೋಗುತ್ತೆ ಸರಿನಾ. ಮತ್ತೇನಪ್ಪ ನೆಕ್ಸ್ಟ್ ಬರ್ತಾನೆ. ಓಕೆ ನೆಕ್ಸ್ಟ್ ಬರೋಣ. ಈ ಒಂದು ಇನ್ಫಾರ್ಮೇಶನ್ ಅಷ್ಟೊಂದು ಗೊತ್ತಾಗಿದೆ ಅಂತ ತಿಳ್ಕೊತಾನೆ ಸರಿನಾ. ಓಕೆ ಇಲ್ಲಿ ಕಂಪ್ನಿ ಒಂದು ರ್ಯಾಂಕ್ ವೈಸ್ ಕೂಡ ನೋಡಬಹುದು. ಪ್ರತಿಯೊಂದನ್ನು ಕೂಡ ನಾನು ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದಾಗ ರ್ಯಾಂಕ್ ವೈಸ್ ಅಂದ್ರೆ ಇವತ್ತಿನ ಡೇಟ್ ಅನ್ನ ಕ್ಲಿಕ್ ಮಾಡ್ತೇನೆ ಸರಿನಾ. ಕ್ಲಿಕ್ ಮಾಡಿದಾಗ ಇವತ್ತಿಗೆ ರ್ಯಾಂಕ್ ವೈಸ್ ಎಷ್ಟಾಗಿದೆ ನಮ್ಮ ಒಂದು ಟೀಮಿನ ಒಂದು ನೋಡಬಹುದು ಸರಿನಾ. ಅಪ್ಲೈ ಅಂತ ಹೊಡಿತೇನೆ. ಇಲ್ಲಿ ನೋಡಬಹುದು ಕ್ರಿಯೇಟರ್ ರ್ಯಾಂಕ್ ಎಷ್ಟು ಮಂದಿ ಆಗಿದ್ದಾರೆ, 2 ಮಂದಿ ರ್ಯಾಂಕ್ ಆಗಿದ್ದಾರೆ ಸರಿನಾ. ಇಲ್ಲೂ ಕೂಡ ನಾವು ನೋಡಬಹುದು ಪ್ರತಿಯೊಂದು ಡೀಟೇಲ್ಸ್ ತಗೋಬಹುದು. ಓಕೆ ನೆಕ್ಸ್ಟ್ ಫ್ರೆಂಡ್ಸ್ ಹೋಗೋಣ. ಸ್ವಲ್ಪ ಟೈಮ್ ಅಭಾವ ಕಮ್ಮಿ ಇದೆ ಸರಿನಾ. 7:14 ಆಗಿದೆ. ಓಕೆ ಈ ರೀತಿಯಾಗಿ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟೆಲ್ಲ ಇನ್ಫಾರ್ಮೇಶನ್ ತಿಳಿದಿದೆ ಅಂತ ತಿಳ್ಕೊತೇನೆ. ನೆಕ್ಸ್ಟ್ ಸ್ವಲ್ಪ ನಾನು ಅದು ಒಂದು 2 ನಿಮಿಷ ಸರಿನಾ. ಇಲ್ಲಿ ಕಂಪನಿ ಒಂದು ಅಂದ್ರೆ ಕಸ್ಟಮರ್ ಸಪೋರ್ಟ್ ಕೂಡ ಇಲ್ಲಿ ನೀವು ಡೈರೆಕ್ಟ್ ಆಗಿ ಆಪ್ಷನ್ ಕ್ಲಿಕ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಅವ್ರ ಕಾಲ್ ಕೂಡ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಇರುತ್ತೆ. ಈ ಒಂದು ಕಾಂಟ್ಯಾಕ್ಟ್ ನಂಬರ್ ಅನ್ನ ಇಲ್ಲಿ ಚಾಟ್ ಕೂಡ ಮಾಡಬಹುದು, ಅಥವಾ ಕಾಂಟ್ಯಾಕ್ಟ್ ಕೂಡ ಅವ್ರ ನಂಬರ್ ತಗೋಬಹುದು. ಇಲ್ಲಿ ಭಾರತ್ ಕನೆಕ್ಟ್ ಕೂಡ ಇದೆ, ಅದನ್ನು ಕ್ಲಿಕ್ ಮಾಡ್ತಾ ನೀವು ಪ್ರತಿಯೊಂದು ರೀತಿಯಾಗಿ ಡಾಟಾ ಅವ್ರ ಇಮೇಲ್ ಐಡಿ ಇರುತ್ತೆ, ಕಾರ್ಪೊರೇಷನ್ ಆಪ್ಷನ್ ಕೂಡ ಇಲ್ಲಿ ಕಾಣ್ತಾ ಇರುತ್ತೆ ಸರಿನಾ, ನೋಡ್ಬೋದು ಸರಿನಾ. ಓಕೆ ನೆಕ್ಸ್ಟ್ ಬರೋಣ. ಓಕೆ ಬ್ಯಾಕ್ ತಗೋತಾನೆ. ಬ್ಯಾಕ್ ತಗೊಂಡ ಇಲ್ಲಿ ಏನ ಪಾಲಿಸಿ ಅಂದ್ರೆ ಪಾಲಿಸಿ ಇರುತ್ತಲ್ಲ ಸಾರಿ ಇಲ್ಲಿ ಪಾಲಿಸಿ ಸರಿನಾ. ಪಾಲಿಸಿ ಇರುತ್ತೆ, ಕಾರ್ಪೊರೇಟ್ ಇಂಪೂವ್ ಮತ್ತೆ ಕಂಪ್ಲೇಂಟ್ಸ್ ಏನು ಇರುತ್ತಲ್ಲ ಅದು ಕೂಡ ತೋರಿಸುತ್ತೆ ಸರಿನಾ. ಪಾಲಿಸಿನ ಕ್ಲಿಕ್ ಮಾಡಿದಾಗ ನಾವು ಇಲ್ಲಿ ನೋಡ್ಬೋದು ಸರಿನಾ. ಪ್ರತಿಯೊಂದು ಕೂಡ ಇಲ್ಲಿ ಕೂಡ ಅವರು ಇರುತ್ತೆ. ಪ್ರತಿಯೊಂದು ಓದಿ ಪ್ರತಿಯೊಂದು ತಿಳ್ಕೊಂಡು ಪ್ರತಿಯೊಬ್ಬರು ಸುರಕ್ಷತೆಯೊಂದಿಗೆ ಈ ಒಂದು ಅಪ್ಲಿಕೇಶನ್ ಕೂಡ ನೋಡ್ಬೋದು ಸರಿನಾ. ಮತ್ತೆ ನೆಕ್ಸ್ಟ್ ಬರುತ್ತೆ ಇಲ್ಲಿ ಕಾರ್ಪೊರೇಟ್ ಇಂಪೂವ್ ಕ್ಲಿಕ್ ಮಾಡ್ತಾನೆ. ಕ್ಲಿಕ್ ಮಾಡಿದಾಗ ಇಲ್ಲಿ ಯೂಸ್ ಮಿ ಲೀಗ್ ಲಾಯಲ್ಟಿ ಪ್ರೋಗ್ರಾಮ್ ಕೂಡ PDF ಬ್ಯಾಕ್ ಹೋಗ್ತೇನೆ. ನಿಮಗೆ ಏನಪ್ಪಾ ಅಂದ್ರೆ ಎಲ್ಲಿ ಅಂದ್ರೆ ಈ ಒಂದು ಆಪ್ಷನ್ ಕ್ಲಿಕ್ ಮಾಡಿದಾಗ ಎಲ್ಲಿ ಹೋಗುತ್ತಂದ್ರೆ ಯೂಸ್ ಮಿ ಲಾಯಲ್ಟಿ ಪ್ರೋಗ್ರಾಮ್ ಇರುತ್ತೆ, ಅಲ್ಲಿ ಒಂದು ಹೋಗಿದಾಗ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದಾಗ ಪ್ರತಿಯೊಂದು ಇಲ್ಲಿ ನೋಡ್ಬೋದು, ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ಇಲ್ಲಿ ಲೀಗಲಿ ಡಾಕ್ಯುಮೆಂಟ್ಸ್ ಎಲ್ಲ ಇರುತ್ತೆ, ಅದನ್ನು ಕೂಡ ನೋಡ್ಬೋದು. ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ಈ ರೀತಿಯಾಗಿರುತ್ತೆ, ಅದನ್ನು ಕೂಡ ನೋಡ್ಬೋದು ಸರಿನಾ.
ಈ ರೀತಿಯಾಗಿ ಇದನ್ನು ಕೂಡ ಇಲ್ಲಿ ಕಾಣ್ತಾ ಇದೆಯಲ್ಲ, ಆಪ್ಷನ್ ಕಾಣ್ತಾ ಇದೆಯಲ್ಲ, ಈ ಒಂದು ಆಪ್ಷನ್ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಕೂಡ ಪ್ರತಿಯೊಬ್ರು ಮಾಡಬಹುದು. ಸರಿನಾ? ಓಕೆ, ನೆಕ್ಸ್ಟ್ ಕಂಡು ಬರೋಣ. ಇಲ್ಲಿ ನೆಕ್ಸ್ಟ್ ಬರ್ತಂದ್ರೆ ಓಕೆ, ಈ ರೀತಿಯ ಕಂಪ್ಲೇಂಟ್ಸ್ ಅಂತ ಹೇಳಿದೆ ನಾನು ನಿಮ್ಗೆ. ಲಾಸ್ಟ್ ಆಪ್ಷನ್ ಈ ಒಂದು ಕ್ಲಿಕ್ ಮಾಡೋಣ. ಕ್ಲಿಕ್ ಅನ್ನ ಮಾಡಿದಾಗ ನಿಮ್ಗೆ ಇಲ್ಲಿ ಸರ್ಟಿಫಿಕೇಟ್ ಆಫ್ ಇನ್ಕಮ್ ಇಲ್ಲಿ ಕೂಡ ಸಿಗುತ್ತೆ, ಮತ್ತೆ ಟ್ಯಾಕ್ಸ್ ಅದು ಕೂಡ ಸಿಗುತ್ತೆ, ಅಕೌಂಟ್ ನಂಬರ್ ಕೂಡ ಇಲ್ಲಿ ಸಿಗುತ್ತೆ, ಅದು PDF HD ಕ್ವಾಲಿಟಿ ಕೂಡ ಇರುತ್ತೆ, ಮತ್ತೆ ಪರ್ಮನೆಂಟ್ ಪಾನ್ ಅಕೌಂಟ್ ಇರುತ್ತೆ, ಪಾನ್ ಅದು ಕೂಡ ಸಿಗುತ್ತೆ ಇಲ್ಲಿ. ಸಣ್ಣ ಪಾನ್ ಅಕೌಂಟ್ ಕೂಡ ಅದು ಕೂಡ ಒಂದು ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಮತ್ತೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಕೂಡ ಅಲ್ಲಿ ಸಿಗುತ್ತೆ, ಮತ್ತೆ ಉದ್ಯಮ ಸರ್ಟಿಫಿಕೇಟ್ ಕೂಡ ಇರುತ್ತೆ. ಮತ್ತೇನಪ್ಪ ಅಂದ್ರೆ ಈ ಒಂದು ಮತ್ತೇನಪ್ಪ ಅಂದ್ರೆ ಸ್ಟಾರ್ಟ್ ಅಪ್ ಇಂಡಿಯಾ, ನಮ್ಗೆ ಯಾವುದೇ ಒಂದು ಕಂಪನಿಗೆ ಡೈರೆಕ್ಟ್ ಆಗಿ ಈ ರೀತಿ ಸರ್ಟಿಫಿಕೇಟ್ ಸಿಗುದಿಲ್ಲ. ಪ್ರತಿಯೊಂದು ಕೂಡ ಈ ಒಂದು ಕ್ಲಿಕ್ ಮಾಡಿದಾಗ ಈ ರೀತಿ ಕೂಡ ನೀವು ಪ್ರತಿಯೊಂದು ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ಒಂದು ಆಪ್ಷನ್, ಇದನ್ನ ಆಪ್ಷನ್ ಕ್ಲಿಕ್ ಮಾಡ್ಕೊಂಡು ಪ್ರತಿಯೊಬ್ರು ಕೂಡ ಡೌನ್ಲೋಡ್ ಕೂಡ ಮಾಡಬಹುದು. ಸರಿನಾ? ಓಕೆ ಫ್ರೆಂಡ್ಸ್, ಬ್ಯಾಕ್ ಹೋಗ್ತೇನೆ. ನಿಮಗೆ ಲಾಸ್ಟ್ ಒಂದು 5 ನಿಮಿಷ, ನಿಮಗೆ ಒಂದು 5 ನಿಮಿಷ ಮುಖಾಂತರ ನಿಮಗೆ ತೋರಿಸ್ತಾ ಹೋಗ್ತೇನೆ ಯಾವ ರೀತಿಯಾಗಿ ಮ್ಯಾಪಿಂಗ್ ಫ್ರಾಂಚೈಸ್ ತಗೋದು ಏನಪ್ಪ ಬೆನಿಫಿಟ್ ಸಿಗತ್ತೆ ಅಂತ ನಿಮಗೆ ಡಿಟ್ ಆಗಿ ಹೇಳ್ತೇನೆ. ಸರಿನಾ? ಈ ರೀತಿ ಎಲ್ಲ ಇನ್ಫಾರ್ಮೇಶನ್ ಗೊತ್ತಾಗಿದೆ ಅಂತ ತಿಳ್ಕೊತೇನೆ ಫ್ರೆಂಡ್ಸ್. ಸ್ವಲ್ಪ ಟೈಮಿನ ಅಭಾವ ಕಮ್ಮಿ ಇರೋದ್ರಿಂದ, ಅದಕ್ಕೋಸ್ಕರ ಸಮಯ ಇಲ್ಲದೆ ಕಾರಣದಿಂದ ನಿಮ್ಗೆ PDF ಮುಖಾಂತರ ನಿಮಗೆ